ಇದು ರೂಪ್ಚಂದ ಫುಲ್ಲು ಸ್ಲೈಸ್ ಇದೆ. ನೆಕ್ಸ್ಟು ತಮಿಳಲ್ಲಿ ಹೇಳಿದರೆ ವಂಜರ, ಕನ್ನಡದಲ್ಲಿ ಅಂಜಲ ಫಿಶ್. ಫುಲ್ಲು ಸ್ಲೈಸಾಗಿ ಹೊಡ್ಸ್ಕೊಂಬಂದಿದ್ದೀವಿ. ನೋಡಿವಿ ಹೆಂಗಿದೆ ನೋಡಿ, ಸಖತ್ತಾಗಿದೆ. ನೆಕ್ಸ್ಟ್ ಇನ್ನೊಂದು ಮೀನು ಇಲ್ಲಿ ನೋಡಿ, ರೂಪ್ಚಂದ ಫುಲ್ಲು ಒಂದು ಮೀನು ಹೆಂಗಿಲ್ಲ ಅಂದರೆ 1.5 kg ಇದೆ. ಸಖತ್ತಾಗಿದೆ. ಇದು ಫುಲ್ಲು ಮಸಾಲ ಕಟ್ ಮಾಡಿಸ್ಕೊಂಬಂದಿದ್ದೀವಿ ನೋಡಿ. ಮಸಾಲ ಹಾಕ್ತೀವಿ, ಹಾಕ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಯ್ಟ್ ಮಾಡಿ, ಅಲ್ಲಿ ತನಕ ಮಸಾಲ ಮಾಡಿ ಫ್ರೈ ಮಾಡೋ ತನಕ ವೆಯ್ಟ್ ಮಾಡಿ. ಮಸಾಲ ಎಲ್ಲ ರೆಡಿ ಮಾಡ್ತಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಲೆಮನ್ ಹಾಕ್ತಾ ಇದ್ದೀನಿ. ಮೀನಿಗೆ ಹುಳಿ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಅದೇ ಥರ ಈಗ ಲೆಮನ್ ಹಾಕಾಯಿತು. ಏನು ಮಾಡ್ತೀವಿ ಅಂದರೆ ನೀವು ಸಂಜೆರಿ ಲೆಮನ್ ಹಾಕೋ ಬರ್ತದೆ. ಲೆಮನ್ ಬೀಜ ಎಲ್ಲ ಹಾಕ್ತಿದ್ದೀವಿ, ಅದಕ್ಕೆ ಒಗ್ಗಟ್ಟು ತೆಗಿತಾಯಿದ್ದೀನಿ. ಇಲ್ಲ ಗೈಸ್, ಹೆಂಗಿಲ್ಲ ಅಂದರೆ 1.5 kg ಇದೆ ಮೀನು ಫುಲ್ಲು. ಈಗ ಮಸಾಲ ಹಿಂಗೆ ಕಟ್ಟಿಂಗ್ ಎಲ್ಲ ಒಳ್ಳೆ ಡೈಮಂಡ್ ಕಟ್ಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಒಳ್ಳೆ ಮೀನು ಒಳಗಡೆ ಎಲ್ಲ ಒಳ್ಳೆ ಮಸಾಲ ಅಪ್ಲೈ ಮಾಡ್ತಾ ಇದ್ದೀನಿ. ಆದರೆ ಈ ಮೀನು ಮಾತ್ರ ಬಾಳೆ ಎಲೆ ಫ್ರೈ ಮಾಡ್ತೀನಿ, ತವಾ ಫ್ರೈ. ಈಗ ನಮ್ಮದು ಇವತ್ತು 3 ಮೀನಿದೆ. ಒಂದು ರೂಪ್ಚಂದ, ಇದು ರೂಪ್ಚಂದ, ಅಲ್ಲ ಇದು ಸ್ಲೈಸ್ ಪೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಂಜಲ ಫಿಶ್ ಇದೆ. ಅಂಜಲ ಫಿಶ್ ನೋಡಿ, ಒಂದೊಂದು ಫಿಶ್ ಹೆಂಗಿದೆ ನೋಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಫ್ರೈ ಮಾಡೋದು ಹಾಕ್ತೀನಿ. ಸೊ ಗೈಸ್, ಮೀನು ಮಸಾಲೆ ಹಾಕಿ ಫ್ರೈ ರೆಡಿ ಆಗ್ತಾ ಇದೆ. ರೆಡಿ ಬೆಂದಿದೆ. ಹಲೋ ಗಾಯ್ಸ್, ಆ ದಪ್ಪ ಫಿಶ್ ತೋರಿಸಿದ್ನಲ್ಲ, ಅದೇ ಫಿಶ್ ಇದು. ಲಾಸ್ಟಿಗೆ ಫ್ರೈ ಮಾಡಿ ತಿರ್ಗಾ ಬಾಳೆ ಎಲೆ ಸುತ್ತಿ ಘಾಟ್ ಬರ್ತಿದೆ. ಹಲೋ ಗಾಯ್ಸ್, ಒಳ್ಳೆ ಚೆನ್ನಾಗಿ ಫುಲ್ಲು ಬಾಳೆ ಎಲೆಯಲ್ಲಿರೋ ಇದೆಲ್ಲ ಪ್ರೋಟೀನ್ ಎಲ್ಲ ಆ ಮೀನಿಗೆ ಸೇರಿಕೊಡುತ್ತೆ. ಸಖತ್ತಾಗಿದೆ ಬಾಯ್ಸ್. ಓಕೆ ಗಾಯ್ಸ್.